ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋಲಿ ನಾವು ಮ್ಯಾಥ್ಸ್ ಮೇಲಾ ಕ್ಲಾಸ್ 5 ಚಾಪ್ಟರ್ 4 ವಿ ದ ಟ್ರಾವೆಲರ್ಸ್ ಪಾರ್ಟ್ 2 ನಾವು ಪ್ರಯಾಣಿಕರು ಪಾರ್ಟ್ 2 ಅನ್ನು ಸಾಲ್ವ್ ಮಾಡೋಣ. ಇದಕ್ಕಿಂತ ಮುಂಚೆ ನಾವು ವಿ ದ ಟ್ರಾವೆಲರ್ಸ್ ಪಾರ್ಟ್ 1 ಅನ್ನು ಸಾಲ್ವ್ ಮಾಡಿದ್ದೀವಿ. ಈ ಒಂದು ಚಾಪ್ಟರ್ ಅದರ ಒಂದು ಕಂಟಿನ್ಯೂಷನ್ ಆಗಿದೆ. ಫಸ್ಟ್ ಟಾಪಿಕ್ ಏನಿದೆ ಅಂತ ನೋಡೋಣ. ಮೇಕಿಂಗ್ ಸಮ್ಸ್ ಈಕ್ವಲ್, ಮೊತ್ತಗಳನ್ನು ಸಮಗೊಳಿಸುವುದು. ಇನ್ ಈಚ್ ಆಫ್ ದ ಫಾಲೋಯಿಂಗ್ ದೇರ್ ಆರ್ 2 ಗ್ರೂಪ್ಸ್ ಆಫ್ ನಂಬರ್ಸ್. Look carefully at the numbers in each group and their sums. Interchange pairs of numbers between the two groups to make their sums equal. Try to do this using the least number of moves. You can write each number on a small piece of paper. ಅಲ್ಲಿ ಈ ಥರ ಒಂದನೇ ಗುಂಪು ಮತ್ತು ಎರಡನೇ ಗುಂಪು ಎರಡು ಗ್ರೂಪ್ ನಂಬರ್ಸನ್ನು ಕೊಟ್ಟಿದ್ದಾರೆ ಮತ್ತು ಅವುಗಳ ಸಮ್ಮನ್ನು ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಅವುಗಳ ಸಮ್ ಈಕ್ವಲ್ ಆಗುವಂಗೆ ನಾವು ನಂಬರ್ಸನ್ನು ಇಂಟರ್ಚೇಂಜ್ ಮಾಡಬೇಕು ಮತ್ತು ಆ ಇಂಟರ್ಚೇಂಜ್ ಮಾಡೋದರಲ್ಲಿ ನಾವು ಲೀಸ್ಟ್ ನಂಬರ್ ಆಫ್ ಮೂವ್ಸ್, ಸಾಧ್ಯ ಆದಷ್ಟು ಲೀಸ್ಟ್ ನಂಬರ್ ಆಫ್ ಮೂವ್ಸನ್ನು ನಾವು ತೊಗೋಬೇಕು. ಇದು ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್ 1, 2, 7 ಮತ್ತು 9 ಇವುಗಳ ಮೊತ್ತ 19 ಆಗಿದೆ. 3, 4, 5 ಆ್ಯಂಡ್ 9ಗಳ ಮೊತ್ತ 21 ಆಗಿದೆ. ಥಿಂಕ್ ವಾಟ್ ವಿಲ್ ಹ್ಯಾಪನ್ ಟು ದ ಸಮ್ಸ್ ಇಫ್ ವಿ ಇಂಟರ್ಚೇಂಜ್ 2 ಆ್ಯಂಡ್ 5. ನಾವು 2 ಮತ್ತು 5ಅನ್ನು ಇಂಟರ್ಚೇಂಜ್ ಮಾಡಿದಾಗ ಏನಾಗುತ್ತೆ? ನಾವು ಇಲ್ಲಿ 5 ತೊಗೊಂಡು ಇಲ್ಲಿ 2 ತೊಗೊಂಡಾಗ ಏನಾಗುತ್ತೆ? ಇಲ್ಲಿ ಆಲ್ರೆಡಿ 2 ಇದೆ, ಇದಕ್ಕಿಂತ ಮತ್ತು 3 ಹೆಚ್ಚಾಗುತ್ತೆ. ಸೊ 19 ಹೋಗಿದ್ದು 22 ಆಗುತ್ತೆ. ಮತ್ತು ಇಲ್ಲಿ 5ಅನ್ನು ಆ್ಯಡ್ ಮಾಡಿದಾಗ 21 ಇತ್ತು. ಈಗ ನಾವು ಬರೀ 2ಅನ್ನು ಆ್ಯಡ್ ಮಾಡ್ತಾಯಿದ್ದೀವಿ ಅಂದರೆ 3 ಲೆಸ್ ಇದೆ. ಸೊ 3 ಲೆಸ್ ಇದ್ದಾಗ ಇದು 18 ಆಗುತ್ತೆ. ಸೊ ಇದು 22 ಆಯಿತು, ಇದು 18 ಆಯಿತು. ಅಂದರೆ ಇದು ಸಮ್ ಈಕ್ವಲ್ ಆಗಲ್ಲ. ನಾವು 2 ಮತ್ತು 5ಅನ್ನು ಇಂಟರ್ಚೇಂಜ್ ಮಾಡಿದಾಗ ಸಮ್ ಈಕ್ವಲ್ ಆಗಲ್ಲ. ಮತ್ತು ಸಮ್ಮನ್ನು ಈಕ್ವಲ್ ಮಾಡೋಕ್ಕೆ ನಾವು ಏನು ಮಾಡ್ಬೋದು? ಸಮ್ಗಳ ಡಿಫ್ರೆನ್ಸ್ ಎಷ್ಟಿದೆ ಅಂತ ನೋಡಬೇಕು. 19 ಮತ್ತು 21 ಡಿಫ್ರೆನ್ಸ್ 2 ಇದೆ. ಸೊ ನಾವು 19ಅನ್ನು 1 ಹೆಚ್ಚು ಮಾಡಿ 21ಅನ್ನು 1 ಕಡಿಮೆ ಮಾಡಿದಾಗ ಇದು 20 ಆಗುತ್ತೆ, ಇದನ್ನು 20 ಆಗುತ್ತೆ. ಈಗ ಈ ಗ್ರೂಪ್ ಆಫ್ ನಂಬರ್ಸಲ್ಲಿ ನಾವು ಹುಡುಕಬೇಕು ಯಾವ ನಂಬರ್ಸ್ ನಡುವೆ 1ರ ಡಿಫ್ರೆನ್ಸ್ ಇದೆ. ನಾವಿಲ್ಲಿ ನೋಡ್ಬೋದು 2 ಮತ್ತು 3 ನಡುವೆ 1ರ ಡಿಫ್ರೆನ್ಸ್ ಇದೆ. ಇಂಟರ್ಚೇಂಜ್ ಮಾಡಿದಾಗ ಏನಾಗುತ್ತೆ? 2 ಇದ್ದರೆ ನಾವು 2 ಇತ್ತು ಅಂದರೆ ಇದು 19 ಇತ್ತು. 3ಅನ್ನು ಆ್ಯಡ್ ಮಾಡ್ತಾ ಇದ್ದರೆ ಇನ್ನೂ 1 ಹೆಚ್ಚಾಗುತ್ತೆ ನಮ್ಮ ಸಮ್. ಸೊ ಇದು 20 ಆಗುತ್ತೆ. ಇಲ್ಲಿ 3ಅನ್ನು ಆ್ಯಡ್ ಮಾಡಿದಾಗ 21 ಇತ್ತು. ಈಗ ನಾವು 2 ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ 1 ಕಡಿಮೆ, ಸಮ್ 20 ಆಗುತ್ತೆ. ಅಂದರೆ ನಾವು 2 ಮತ್ತು 3ಅನ್ನು ತೊಗೊಂಡಾಗ ಸಮ್ ಈಕ್ವಲ್ ಆಗುತ್ತೆ. ಎರಡು ಕಡೆ ಸಮ್ 20 ಆಗುತ್ತೆ. ಸೊ ಇದನ್ನು ಇಂಟರ್ಚೇಂಜ್ ಮಾಡಬಾರ್ದು. ನಾವು 2 ಮತ್ತು 3ಅನ್ನು ಇಂಟರ್ಚೇಂಜ್ ಮಾಡಬೇಕು. ಇದು +1 ಆಗುತ್ತೆ, ಇದು -1 ಆಗುತ್ತೆ. ಸೊ ದ ಸಮ್ ವಿಲ್ ಬಿ 20 ಓನ್ಲಿ. ಡಿಫ್ರೆನ್ಸ್ ಎಷ್ಟಿದೆ ಅಂತ ಫಸ್ಟ್ ನೋಡಬೇಕು. 8ರ ಡಿಫ್ರೆನ್ಸ್ ಇದೆ. 8ರ ಡಿಫ್ರೆನ್ಸ್ ಇದ್ದಾಗ ನಾವು ಇಲ್ಲಿ ಏನು ಮಾಡಿದ್ವಿ? 2 ಡಿಫ್ರೆನ್ಸ್ ಇದೆ, 1 + 1 - ಮಾಡಿದ್ರೆ ಅದು ಬ್ಯಾಲೆನ್ಸ್ ಆಯಿತು, ಈಕ್ವಲ್ ಆಯಿತು. ಅದೇ ಥರ ಇಲ್ಲಿನೂ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಇದು 8 ಡಿಫ್ರೆನ್ಸ್ ಇದ್ದರೆ ಇದಕ್ಕೆ +4 ಮಾಡಿ ನೋಡೋಣ, ಇದಕ್ಕೆ -4 ಮಾಡಿ ನೋಡೋಣ. ಇದಕ್ಕೆ +4 ಮಾಡಿದ್ರೆ ಇದು ಎಷ್ಟಾಗುತ್ತೆ? 43 ಆಗುತ್ತೆ. 47 - 4 ಎಷ್ಟಾಗುತ್ತೆ? ಇದನ್ನು 43 ಆಗುತ್ತೆ. ಸೊ ಲೆಟ್ ಅಸ್ ಸಿ. ಸೊ ನಂಬರ್ಸ್ ನಡುವೆ 4ರ ಡಿಫ್ರೆನ್ಸ್ ಇರಬೇಕು. ಈಗ ನಮ್ಗೆ ಇಲ್ಲಿ +4 ಮಾಡಿದ್ರೆ ಈ ಕಡೆಯಿಂದ ನಾವು ತೊಗೊಳ್ಳೋ ನಂಬರ್ ದೊಡ್ಡದಿರಬೇಕು, ಇಲ್ಲಿಂದ ಈ ಕಡೆ ಸೆಂಡ್ ಮಾಡೋ ನಂಬರ್ ಚಿಕ್ಕದಾಗಿರಬೇಕು. ಸೊ ನಾವು ಬೈ ಚಾನ್ಸ್ 15 ಮತ್ತು 11 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 11 ಇದೆ, ಇದು ಚಿಕ್ಕ ನಂಬರ್ ಬರುತ್ತೆ. ಅಂದರೆ ಮತ್ತು ನಮ್ಮ 39 - 4 ಆಗುತ್ತೆ. ಅದಕ್ಕೆ 11 ಮತ್ತು 15ಅನ್ನು ಇಂಟರ್ಚೇಂಜ್ ಮಾಡೋಕ್ಕೆ ಆಗಲ್ಲ. ನಾವು ಬೇರೆ ನಂಬರ್ಸನ್ನು ಇಂಟರ್ಚೇಂಜ್ ಮಾಡಬೇಕು. 5 ಆ್ಯಂಡ್ 9 ತೊಗೊಂಡ್ರೆ ಇದು 5 ಚಿಕ್ಕದಾಗಿದೆ. ಸೊ ಸಣ್ಣ ನಂಬರನ್ನು ಆ ಕಡೆ ಕಳಿಸ್ಬೇಕು. ಇದು ಇವೆರಡನ್ನು ಇಂಟರ್ಚೇಂಜ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ? +9 ಅಂದರೆ +4 ಎಕ್ಸ್ಟ್ರಾ ಮಾಡ್ದಂಗೆ ಆಯಿತು. ಮತ್ತು ಇದು ಇಲ್ಲಿ -4 ಮಾಡಿದ್ರೆ ಇದು ಸಮ್ ಈಕ್ವಲ್ ಆಗುತ್ತೆ, 43 ಆಗುತ್ತೆ ಎರಡು ಕಡೆ. ಸೊ 5 ಆ್ಯಂಡ್ 9 ಆಯಿತು ಇಂಟರ್ಚೇಂಜ್. ಇದು 68 ಇದೆ. ಓಕೆ, ಇದು ಸಮ್ 68, ಇದು 76. ಡಿಫ್ರೆನ್ಸ್ 8 ಇದೆ. ಡಿಫ್ರೆನ್ಸ್ 8 ಇದ್ದರೆ ಇಲ್ಲಿ ನಾವು +4 ಮಾಡಿ ಇಲ್ಲಿ -4 ಬಿಯಲ್ಲಿ ನಾವು ಹೇಗೆ ಮಾಡಿದ್ವಿ ಕ್ವಶನ್ ಬಿಯಲ್ಲಿ ಅದೇ ಥರ ಮಾಡ್ಬೋದೇನು ನೋಡೋಣ. +4 ಆ್ಯಂಡ್ -4 ಅಂದರೆ ಇಲ್ಲಿಂದ ಈ ಕಡೆ ತಗೊಳ್ಳೋ ನಂಬರ್ಸ್ ದೊಡ್ಡದಾಗಿರಬೇಕು. ನಮಗೆ ಇಲ್ಲಿಂದ ಯಾವ ನಂಬರ್ ಇಂಟರ್ಚೇಂಜ್ ಮಾಡಿದರೆ ನಮ್ಗೆ 4ರ ಡಿಫ್ರೆನ್ಸ್ ಆಗಲ್ಲ. ಅದಕ್ಕೆ ನಾವು ಈ ಥರನೂ ಮಾಡ್ಬೋದು. ನಾವು 1 ಮೂವ್ ಇಲ್ಲ 2 ಮೂವ್ ತೊಗೋಬೋದು. ಸೊ 2ರ ಡಿಫ್ರೆನ್ಸ್ ಇರೋ ನಂಬರ್ಸ್ ಇಲ್ಲಿ ಕೊಡ್ಕೋಣ. 11 ಮತ್ತು 13 ಇವುಗಳ ನಡುವೆ 2 ಡಿಫ್ರೆನ್ಸ್ ಇದೆ. ಸೊ ಇದನ್ನು 13 ಈ ಕಡೆ ತೊಗೊಂಡ್ರೆ ನಮಗೆ +2 ಆಗುತ್ತೆ. ಇಲ್ಲಿ 15 ಮತ್ತು 17ಅಲ್ಲಿ 17 ಈ ಕಡೆ ಬಂದರೆ ಮತ್ತು ಟೋಟಲಿ +4 ಆಗುತ್ತೆ. ಸೊ ಇವೆರಡು ನಂಬರನ್ನು ಇಂಟರ್ಚೇಂಜ್ ನಾವು ಮಾಡ್ಬೋದು. ಅಂದರೆ ಇಲ್ಲಿ ಇದು 1 ಮೂವಲ್ಲಿ ಆಗಲ್ಲ, ಇದು 2 ಮೂವಲ್ಲಿ ಆಗುತ್ತೆ. ಸೊ 72. ಈಗ ಇಲ್ಲಿ ಸಮ್ 314 ಇದೆ, ಇಲ್ಲಿ 330 ಇದೆ. ಡಿಫ್ರೆನ್ಸ್ ಎಷ್ಟಿದೆ ಅಂತ ನೋಡಬೇಕು.
ಸೊ ಡಿಫ್ರೆನ್ಸ್ ಇಲ್ಲಿ 16ರ ಡಿಫ್ರೆನ್ಸ್ ಇದೆ. ಆ 16ರ ಡಿಫ್ರೆನ್ಸನ್ನು ಈಕ್ವಲ್ ಮಾಡೋಕ್ಕೆ ನಾವು ಇದನ್ನು +8 ಮಾಡ್ಬೋದು, ಈ ಕಡೆ -8 ಮಾಡ್ಬೋದು. ಅಂದರೆ ಇಲ್ಲಿಂದ -8 ಲೆಸ್ ಮಾಡಬೇಕು, ಇಲ್ಲಿ 8 ಹೆಚ್ಚು ಮಾಡಬೇಕು. 77 + 8 ಇದು 85 ಆಗುತ್ತೆ. ನಮ್ಮಲ್ಲಿ 85 ಇಲ್ಲ. 78 + 8 ಮಾಡಿದರೆ ಅದು 86 ಆಗತ್ತೆ. ಅದನ್ನು ನಮ್ಮಲ್ಲಿ ಇಲ್ಲ. 79 + 8 ಮಾಡಿದರೆ 87, ವಿ ಡೋಂಟ್ ಹ್ಯಾವ್ ದಟ್ ಆಲ್ಸೋ. 80 ಮತ್ತು 88 ಅದನ್ನು ನಂಬಲ್ಲ. ಅಂದರೆ ನಾವು ಒಂದೇ ಮೂವಲ್ಲಿ ಈ ಒಂದು ಸಮನ್ನು ಈಕ್ವಲೈಸ್ ಮಾಡೋಕ್ಕೆ ಆಗಲ್ಲ. ಸೊ ನಾವು 2 ಮೂವ್ಸ್ ತೊಗೋಬೋದು. ಅಂದರೆ 4ರ ಡಿಫ್ರೆನ್ಸ್ ಇದ್ದಿದ್ದು. 77 + 4 81 ಆಗುತ್ತೆ. ಸೊ ವಿ ಕ್ಯಾನ್ ಟೇಕ್ ದಿಸ್ ನಂಬರ್. 4ರ ಡಿಫ್ರೆನ್ಸ್ ಈಕ್ವಲೈಸ್ ಆಯಿತು. ಈಗ ನೆಕ್ಸ್ಟ್ 78, ಇಲ್ಲಿನೂ 4ರ ಡಿಫ್ರೆನ್ಸ್ ಇದೆ. ಇವೆರಡನ್ನು ಈಕ್ವಲೈಸ್ ಮಾಡಿದರೆ ಇದು 322 ಆಗುತ್ತೆ, ಮತ್ತು ಇದೂ 322 ಆಗುತ್ತೆ. ಸೊ ಇವು 2 ಮೂವ್ಸಲ್ಲಿ ಇವೆರಡು ಸಿ ಮತ್ತು ಡಿ ಅನ್ನು ನಾವು ಮಾಡಿದ್ವಿ. ನೆಕ್ಸ್ಟ್ ಪಾರ್ಟ್ ಫ್ಯೂಯಲ್ ಅರ್ಥಮೆಟಿಕ್, ಇಂಧನ ಅಂಕಗಣಿತ. Different vehicles need different quantities of fuel. This quantity can vary from 5 to 15 liters in case of motorbikes. ಅಂದರೆ ಬೇರೆ ಬೇರೆ ಮೋಟರ್ ಬೈಕ್ಸಲ್ಲಿ ಈ ಕ್ವಾಂಟಿಟಿ, ಕೆಲವೊಂದು ಮೋಟರ್ ಬೈಕ್ಸಲ್ಲಿ 5 ಯೂಸ್ ಆದರೆ ಕೆಲವೊಂದರಲ್ಲಿ ಇದಕ್ಕಿಂತ ಹೆಚ್ಚು 15ವರೆಗೂ ಯೂಸ್ ಆಗಬಹುದು. 15 to 50 liters in case of cars. ಕಾರ್ಸಲ್ಲಿ ಫ್ಯೂಯಲ್ ಕನ್ಸಂಪ್ಷನ್ ಡಿಫ್ರೆನ್ಸ್ 15ರಿಂದ 30 to 35 ಡಿಫ್ರೆನ್ಸ್ ಆಗಿರಬಹುದು. 150 to 500 liters in case of lorries and trucks, and 5000 liters in case of trains. ಇಷ್ಟೆಲ್ಲ ಡಿಫ್ರೆನ್ಸನ್ನು ನಾವು ನೋಡಬಹುದು ಫ್ಯೂಯಲ್ ಕನ್ಸಂಪ್ಷನಲ್ಲಿ. ರಿಮೆಂಬರ್, ವಿ ಮಸ್ಟ್ ಸೇವ್ ಫ್ಯೂಯಲ್ ಆ್ಯಸ್ ಇಟ್ ಈಸ್ ಅ ಲಿಮಿಟೆಡ್ ರಿಸೋರ್ಸ್. ನಮ್ಗೆ ಗೊತ್ತಿದೆ, ಇದು ನಾವು ಪೆಟ್ರೋಲ್ ಡೀಸೆಲನ್ನು ಏನು ಬಳಸ್ತಾ ಇದ್ದೀವಿ ಅದು ಒಂದು ನಾನ್ ರಿನ್ಯೂಯಬಲ್ ರಿಸೋರ್ಸ್. ಸೊ ಅದು ಲಿಮಿಟೆಡ್ ಇದೆ, ಅದನ್ನು ನಾವು ಸೇವ್ ಮಾಡಬೇಕು. ರೆಡ್ಯೂಸಿಂಗ್ ಫ್ಯೂಯಲ್ ಯೂಸೇಜ್ ಆಲ್ಸೋ ಹೆಲ್ಪ್ಸ್ ಇನ್ ಕಟಿಂಗ್ ಡೌನ್ ಪೊಲ್ಯೂಷನ್. ಮತ್ತು ನಾವು ಫ್ಯೂಯಲ್ ಯೂಸೇಜನ್ನು ಕಡಿಮೆ ಮಾಡಿದರೆ ಅದರಿಂದ ನಾವು ಪೊಲ್ಯೂಷನ್ ಸಹ ಕಂಟ್ರೋಲ್ ಮಾಡಬಹುದು. ಎಲೆಕ್ಟ್ರಿಕ್ ವೆಹಿಕಲ್ಸ್ ಆ್ಯಂಡ್ ನಾನ್ ಅವೈಲೇಬಲ್ ದಟ್ ಹೆಲ್ಪ್ ಕನ್ಸರ್ವ್ ನ್ಯಾಚುರಲ್ ಫ್ಯೂಯಲ್ ಆ್ಯಂಡ್ ರೆಡ್ಯೂಸ್ ಪೊಲ್ಯೂಷನ್. ಸೊ ವೆಹಿಕಲ್ಸ್ ಭಾಳಷ್ಟು ಯೂಸ್ ಆಗ್ತವೆ. ಅವನ್ನು ಯೂಸ್ ಮಾಡಿದರೆ ನಾವು ಪೊಲ್ಯೂಷನನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತು ಇನ್ನೊಂದು ಏನಂದರೆ ನಾವು ಇದು ಲಿಮಿಟೆಡ್ ರಿಸೋರ್ಸ್ ಏನವ ಪೆಟ್ರೋಲ್ ಮತ್ತು ಡೀಸೆಲ್, ಇವುಗಳನ್ನು ನಾವು ಉಳಿತಾಯ ಮಾಡಬಹುದು. ಲೆಟ್ಸ್ ಮೂವ್ ಫಾರ್ವರ್ಡ್. Question number 1. A lorry has 28 liters of fuel in its tank. Lorry ಟ್ಯಾಂಕಲ್ಲಿ 28 liters fuel ಇದೆ. And additional 75 liters is filled. ಮತ್ತೆ 75 liters ಅನ್ನು ಫಿಲ್ ಮಾಡಿದ್ದಾರೆ. What is the total quantity of fuel in the lorry? ಈಗ ಆ ಲಾರಿಯಲ್ಲಿರುವ ಟೋಟಲ್ ಕ್ವಾಂಟಿಟಿ ಎಷ್ಟು ಫಿಲ್ ಮಾಡಿದ್ದಾರೆ ಅಂದರೆ, ಫಸ್ಟ್ 28 ಇತ್ತು, ಫಿಲ್ ಮಾಡಿದರೆ ಇನ್ನು ಹೆಚ್ಚಾಗತ್ತೆ. ನಾವಿಲ್ಲಿ ಆ್ಯಡ್ ಮಾಡಬೇಕು. ದ ಟೋಟಲ್ ಕ್ವಾಂಟಿಟಿ ಆಫ್ ಫ್ಯೂಯಲ್ ಇನ್ ದ ಟ್ಯಾಂಕ್ ಈಸ್ 28 liters + 75 liters. ಇದನ್ನು ಆ್ಯಡ್ ಮಾಡೋಕ್ಕೆ ನಾವು ಪ್ಲೇಸ್ ವ್ಯಾಲ್ಯೂ ಟೇಬಲನ್ನು ಯೂಸ್ ಮಾಡಿದ್ರೆ ಅದು ಈಸಿ ಆಗುತ್ತೆ ನಮಗೆ. ಸೊ ಒನ್ಸ್, ಟೆನ್ಸ್ ಆ್ಯಂಡ್ ಹಂಡ್ರೆಡ್ಸ್ ಪ್ಲೇಸ್ಗಳಿವೆ. 28 ಇದರಲ್ಲಿ ಒನ್ಸ್ ಮತ್ತು ಟೆನ್ಸ್ ಎರಡೆರಡು ಡಿಜಿಟ್ಸ್ಗಳಿವೆ. ಸೊ 100 ಪ್ಲೇಸಲ್ಲಿ ಖಾಲಿ ಇದೆ. ನಾವು 28 ಈ ಥರ ಬರೀಬೇಕು. 75 ಸಹ ಇಲ್ಲೇ ಬರುತ್ತೆ. ನಾವು ಇದನ್ನು ಆ್ಯಡ್ ಮಾಡಿದರೆ ಇದು ಏನಾಗುತ್ತೆ, 8 + 5 ಅಂದರೆ 13 ಒನ್ಸ್ ಆಗುತ್ತೆ. ಸೊ 13 ಒನ್ಸಲ್ಲಿ 10ರ ಒಂದು ಕಟ್ಟು ಮತ್ತು 3 ಮೇಲೆ ಬಿಡಿಗಳಿರ್ತಾವೆ. ಆ ಒಂದು ಕಟ್ಟನ್ನು ಇದು ಒಂದು ಕ್ಯಾರಿ ಆಗುತ್ತೆ. ಸೊ 10ರ ಒಂದು ಕಟ್ಟನ್ನು ಇಲ್ಲಿ ಕೊಟ್ಟಿದ್ವಿ. 10 ಕಟ್ಟಿದ್ವಿ, 100ರ ಒಂದು ಕಟ್ಟು ಮಾಡಿ ಇದನ್ನು ಇಲ್ಲಿ ಕೊಟ್ಟಿದ್ವಿ. ಸೊ ಇದು 100ರ ಒಂದು ಕಟ್ಟು ಆಯ್ತು. ಇಲ್ಲಿ ನೋ ನಂಬರ್ಸ್. ಸೊ ದಿಸ್ ಒನ್ ವಿಲ್ ಕಮ್ ಡೌನ್. ಸೊ ದ ಆನ್ಸರ್ ಈಸ್ 103 liters. Question number 2. Find the sum of 49 and 89. 49 and 89, 99, 18 ಆಗುತ್ತೆ. ಸೊ 18 ಅಂದರೆ 8 ಒನ್ಸನ್ನು ಇಲ್ಲಿ ಇಟ್ಕೊಂಡು 10ರ ಒಂದು ಕಟ್ಟು ಇಲ್ಲಿ ಕೊಟ್ಟರೆ ಇದು 8 + 4 12, 13 ಆಗುತ್ತೆ. 13ಅಲ್ಲಿ 10ರ 3 ಕಟ್ಟು ಇಲ್ಲಿ ಇಟ್ಕೊಂಡು 100ರ ಒಂದು ಕಟ್ಟು ಇಲ್ಲಿ ಕೊಟ್ಟರೆ ಇದು ಒಂದು ಕೆಳಗಿಲ್ಲಿ ಬರುತ್ತೆ. ಸೊ 138 ಈಸ್ ದ ಆನ್ಸರ್. ಲೆಟ್ ಅಸ್ ಸಾಲ್ವ್. ನಾವು ಬಿಡಿಸೋಣ. ಆ್ಯಡ್ ದ ಫಾಲೋಯಿಂಗ್ ನಂಬರ್ಸ್ ವೇರ್ ಎವರ್ ಪಾಸಿಬಲ್. ಫೈಂಡ್ ಈಸಿಯರ್ ವೇಸ್ ಟು ಆ್ಯಡ್ ದ ಪೇರ್ಸ್ ಆಫ್ ನಂಬರ್ಸ್. ಫಸ್ಟ್ ಒನ್ 15 ಮತ್ತು 79. 15 + 79. 15ಗೆ 79 ಆ್ಯಡ್ ಮಾಡಬೇಕಾದ್ರೆ 9ಗೆ ಇಲ್ಲಿ 5ಇಂದ ಫಸ್ಟ್ ನಾವು 10ರ ಗುಂಪು ಮಾಡೋಣ. ಸೊ 9 + 1 ವಿಲ್ ಬಿ 10. ಮೇಲೆ ಎಷ್ಟು ಉಳಿದಿದೆ 4. ಸೊ ಇಟ್ ವಿಲ್ ಬಿ 14. ಸೊ ದಿಸ್ ಇಸ್ ದ ಈಸಿಯರ್ ವೇ ಆಫ್ ಆ್ಯಡಿಂಗ್. ಸೊ ಇದು 14ಅಲ್ಲಿ 10ರ ಒಂದು ಗಟ್ಟಲ್ಲಿ ಹೋಯಿತು. 7, 8 and 9. 46 + 99. ಇಲ್ಲಿನ ಸೇಮ್ ಮೆಥಡ್. ಇಲ್ಲಿ 6ಇಂದ ಇಲ್ಲಿ 1 ತೊಗೊಂಡಿದ್ದು 10 ಆಗುತ್ತೆ. ಇದು 5 ಉಳಿದಿದೆ. ಸೊ 15 ಟೋಟಲಿ. 1 and 5 here. 9 ಇದು 10. 10 + 4 is 14. 38 + 35. 38 + 35. 5ಇಂದ ಇಲ್ಲಿ 2 ಕೊಟ್ಟರೆ ಇದು 10 ಆಗುತ್ತೆ. ಇದು 3 ಉಳಿದಿದೆ. ಸೊ ಇಲ್ಲಿ 13. 3, 3, 6 and this is 7. 5 and 89. So 9 + 1 is 10. ಮತ್ತು ಇಲ್ಲಿ 4 ಇದೆ. ಸೊ ಇದು ಬಿ 14. 8 + 1 is 9.
76 plus 28. So 8, ಇಲ್ಲಿಂದ 2 ತೊಗೊಂಡ್ರೆ 10 ಆಯಿತು, ಮೇಲೆ 4 ಇದೆ, ಸೊ 14. 7, 8, 9 and 10. 69 plus 20. 9 plus 0 is 9. It is not 0. ಮಕ್ಕಳು ಕೆಲವೊಂದು ಸಲ ತಪ್ಪು ಮಾಡ್ತಾರೆ ಇಲ್ಲಿ. 6 plus 2 is 8. So this completes this part. Relationship between addition and subtraction. Find the relationship between the numbers in the given statements and fill the blanks appropriately. ಇಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. 46 plus 21 67 ಆಗುತ್ತೆ. If 46 plus 21 is equal to 67, then 67 ಇಂದ 21 ಅನ್ನು ಕಳೆದ್ರೆ ಎಷ್ಟಾಗತ್ತೆ? ಇದು 46 ಆಗುತ್ತೆ. 67 ಇಂದ 46 ಅನ್ನು ಕಳೆದ್ರೆ 21 ಆಗುತ್ತೆ. So these three numbers are forming a group. Whichever number is missing, it has to be filled up. 198 minus 98 100 ಆಗುತ್ತೆ. 100ಗೆ ಎಷ್ಟು ಕೂಡಿದರೆ 198 ಆಗುತ್ತೆ? 98 ಅನ್ನು ಕೂಡಿದರೆ. 198 ಅನ್ನು ಇಂದ ಎಷ್ಟು ಕಳೆದ್ರೆ 98 ಆಗುತ್ತೆ? ಇದು 100. ಓಕೆ, ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ನೀವು ಸೇಮ್ ಫಿಲಪ್ ಮಾಡಬೇಕು. ಸೊ if 189 plus 98 is equal to 287, then 287 minus 98, ಇಲ್ಲಿ ಉಳಿದಿದ್ದ ನಂಬರ್ 189 ಇದೆ, ಇಲ್ಲಿ 189 ತುಂಬಬೇಕು. 287 minus 189, ಇಲ್ಲಿ ಉಳಿದಿರೋ ನಂಬರ್ 98. The difference will be 98. If 872 minus 672 is equal to 200, then 200 plus what makes 872? 672. ಇಲ್ಲಿ 872 minus what will be 672? 200. So same answer nu illinu fill ಮಾಡಿ. Question number 2. In each of the following, write the subtraction and addition sentences that follow from the given sentence. ಇಲ್ಲಿ if 78 plus 164 is equal to 242, ಇದನ್ನು ಆ ಥರ ನಾವು ಬರೆದ್ರೆ 242 minus 164 is equal to 78. ಇವೆರಡು ಬರೆದ್ರೆ ಇದು 78 ಈ ಕಡೆ ಬರುತ್ತೆ. ಅಥವಾ 242 ಮೈನಸ್ 78 ಇಲ್ಲಿ ತೊಗೊಂಡ್ರೆ ಇಲ್ಲಿ ಅವುಗಳ ಡಿಫ್ರೆನ್ಸ್ 164 ಆಗುತ್ತೆ. 462 ಪ್ಲಸ್ 839 is equal to 1301. 1301 ಮೈನಸ್ 8 ಇದು ತೊಗೊಂಡು ಫಸ್ಟ್ 839 ವಿಲ್ ಬಿ 462. 1301ಲಿಂದ 462 ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ 839 ಬರುತ್ತೆ. ಇಲ್ಲಿ 921 ಮೈನಸ್ 137 is equal to 784. ಈ ಮೂರು ನಂಬರಲ್ಲಿ 921 ದೊಡ್ಡದಾಗಿದೆ. ಸೊ 921 ಇಂದ 784ನ ಸಬ್ಟ್ರಾಕ್ಟ್ ಮಾಡಿದರೆ 137 ಬರುತ್ತೆ. ಅಥವಾ ಇದು ಎಡಿಷನ್ ರೂಪದಲ್ಲಿ ಬರಿಬೇಕಾದ್ರೆ 784 ಪ್ಲಸ್ 137 ಏನಾಗುತ್ತೆ? 921. ಸೊ ಇಲ್ಲಿ ಸಬ್ಟ್ರಾಕ್ಷನ್ ಫಾರ್ಮಲ್ಲಿ ಬರ್ತೀವಿ, ಇಲ್ಲಿ ಎಡಿಷನ್ ಫಾರ್ಮಲ್ಲಿ ಬರ್ತೀವಿ. ಈ ಮೂರು ನಂಬರಲ್ಲಿ 824 ದೊಡ್ಡದಿದೆ. ಸೊ 824 234 ಇಲ್ಲಿ ಬಂದಿದೆ. ನಾನು 590 ಕಡೆ ತೊಗೊಂಡ್ರೆ ಅದರ ಡಿಫ್ರೆನ್ಸ್ ಏನಾಗುತ್ತೆ? 234 ಡಿಫ್ರೆನ್ಸ್ ಆಗುತ್ತೆ. ಈಗ ನಾವು 590ಗೆ 234 ಆ್ಯಡ್ ಮಾಡಿದರೆ 824 ಆಗುತ್ತೆ. ಮೋರ್ ಫ್ಯೂಯಲ್ ಅರ್ಥಮೆಟಿಕ್, ಹೆಚ್ಚಿನ ಇಂಧಿನ ಗಣಿತ. ಅ ಮಿನಿ ಬಸ್ ಹ್ಯಾಸ್ 18 ಲೀಟರ್ಸ್ ಆಫ್ ಫ್ಯೂಯಲ್ ಲೆಫ್ಟ್. ಒಂದು ಮಿನಿ ಬಸ್ಸಲ್ಲಿ 18 ಲೀಟರ್ಸ್ ಫ್ಯೂಯಲ್ ಉಳಿದಿದೆ. ಆಫ್ಟರ್ ರೀಫ್ಯೂಯಲಿಂಗ್ ದ ಫ್ಯೂಯಲ್ ಮೀಟರ್ ಇಂಡಿಕೇಟ್ಸ್ 65 ಲೀಟರ್ಸ್. ಅಂದರೆ ಮತ್ತೆ ರೀಫಿಲ್ ಮಾಡಿದ್ದಾರೆ. ಈಗ ಆ ಫ್ಯೂಯಲ್ ಮೀಟರ್ 65 ಅನ್ನು ತೋರಿಸ್ತು. ಫ್ಯೂಯಲ್ ಹೆಚ್ಚಾಯಿತು. ಹೌ ಮಚ್ ಫ್ಯೂಯಲ್ ಹ್ಯಾಸ್ ಬೀನ್ ಫಿಲ್ಡ್ ಇನ್ ದ ಫ್ಯೂಯಲ್ ಟ್ಯಾಂಕ್ ಆಫ್ ದ ಮಿನಿ ಬಸ್. ಆ ಮಿನಿ ಬಸ್ಸಿನ ಫ್ಯೂಯಲ್ ಟ್ಯಾಂಕಲ್ಲಿ ಎಷ್ಟು ಫ್ಯೂಯಲನ್ನು ಮತ್ತೆ ಈಗ ತುಂಬಿದ್ದಾರೆ. ಇಲ್ಲಿ ನಾವು ಸಬ್ಟ್ರಾಕ್ಷನ್ ಮಾಡಬೇಕಾಗತ್ತೆ. ಸೊ 65 ಇಂದ 18 ಸಬ್ಟ್ರಾಕ್ಟ್ ಮಾಡಿದರೆ 5 ಇಂದ 8 ಕಳಿಲಕ್ಕೆ ಬರಲ್ಲ. ಇಲ್ಲಿಂದ 10 ಕಟ್ ತೊಗೊಂಡ್ರೆ ಇದು 15 ಆಗುತ್ತೆ. 15 ಇಂದ 8 ಸಬ್ಟ್ರಾಕ್ಟ್ ಮಾಡಿದರೆ 7. 6 ಇಂದ ಇಲ್ಲಿ 1 ಕಟ್ ಕೊಟ್ಟಿದ್ವಿ, 5 ಉಳಿತು. ಸೊ 5 ಇಂದ 1 ಸಬ್ಟ್ರಾಕ್ಟ್ ಮಾಡಿದರೆ 4 ಆಯಿತು. ಸೊ ಈಗ 47 ಲೀಟರ್ಸ್ ಹಾಕಲಾಗಿದೆ. ನೆಕ್ಸ್ಟ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ 82 ಆ್ಯಂಡ್ 37? 82 ಮತ್ತು 37ಅಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ? 2 ಇಂದ 7 ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿಂದ ಇಲ್ಲಿ 1 ತೊಗೊಂಡ್ರೆ ಇದು 7 ಆಗುತ್ತೆ, ಇದು 12 ಆಗುತ್ತೆ. 10ರ 1 ಕಟ್ಟನ್ನು ತೊಗೊಂಡಿವಿ ನಾವು. ಸೊ 12 ಇಂದ 7 ಸಬ್ಟ್ರಾಕ್ಟ್ ಮಾಡಿದರೆ 5. 7 10ರ ಕಟ್ಟಿಂದ 3 10ರ ಕಟ್ಟನ್ನು ಸಬ್ಟ್ರಾಕ್ಟ್ ಮಾಡಿದರೆ 4 10ರ ಕಟ್ಟು ಉಳಿಯುತ್ತೆ. ಸೊ 45 ಇಸ್ ದ ಆನ್ಸರ್. ಕ್ವೆಶ್ಚನ್ ನಂಬರ್ 2, 57 ಮೈನಸ್ 11. 57 ಮೈನಸ್ 11, 7 ಇಂದ 1 ಹೋದರೆ 23 ಮೈನಸ್ 19. 3 ಇಂದ 9 ಹೋಗಲ್ಲ. ಇಲ್ಲಿಂದ ಇಲ್ಲಿ 1 ಬಾರೋ ಮಾಡಿದರೆ
ಇದು 1 ಆಯಿತು, ಇದು 13 ಆಯಿತು. ಓಕೆ, 13 minus 9 is 4. 1 minus 1 is 0. 49 minus 21, ಇದು 8 ಆಯಿತು, ಇದು 2 ಆಯಿತು. ನೆಕ್ಸ್ಟ್ 56 minus 18, 6ಇಂದ 8 ಹೋಗಲ್ಲ, ಇಲ್ಲಿಂದ ಇಲ್ಲಿ ಒಂದು 10 ಗಂಟೆ ತೊಗೊಂಡು ಇದು 16 ಆಯಿತು, 4 ಆಯಿತು. 16 minus 8 is 8 and 4 minus 1 is 3. 93 minus 35, 3ಇಂದ 5 ಸಬ್ಟ್ರಾಕ್ಟ್ ಮಾಡೋಕ್ಕೆ ಆಗಲ್ಲ, ಇಲ್ಲಿಂದ ಒಂದು 10 ಗಂಟೆ ತೊಗೊಂಡ್ರೆ ಇದು 8 ಆಯಿತು, 13. ಓಕೆ, ದಿಸ್ ಇಸ್ 84 minus 23. ಇದು 4ಇಂದ 3 ಕಳೆದ್ರೆ 1, 8ಇಂದ 2 ಕಳೆದ್ರೆ 6. ನೆಕ್ಸ್ಟ್ 70 minus 43, 0ಇಂದ 3 ಕಳಿಯೋಕ್ಕಾಗಲ್ಲ, ಇದು 1 ತೊಗೊಂಡ್ರೆ ಇದು 10 ಆಯಿತು, ಇದು 6 ಆಯಿತು. 10 minus 3 is 7, 6 minus 4 is 2. ದೆನ್ 65 minus 47, 5ಇಂದ 7 ಕಳಿಯೋಕ್ಕಾಗಲ್ಲ, ಇಲ್ಲಿಂದ 1 ತೊಗೊಂಡು 10 ಗಂಟೆ 1 ತೊಗೊಂಡ್ರೆ ಇದು 15 ಆಯಿತು, 5. 15 minus 7 is 8 and 5 minus 4 is 1. Thanks a lot for watching.